ಕಡೆ ನಾನು ಯಾರನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಅಲ್ಲಿ ಸರ್ಕಾರನ ದೂಷಣೆ ಮಾಡಕ್ ಹೋಗಲ್ಲ, ಇಂಜಿನಿಯರ್ಗಳ ದೂಷಣೆ ಮಾಡಕ್ ಹೋಗಲ್ಲ ಅಂತೇಳಿ ಅವ್ರು ಯಾರು ಉಪಮುಖ್ಯಮಂತ್ರಿಗಳಂತ ಶಿವಕುಮಾರ್ ಏನು ಮಾತಾಡಿದಾರೋ, ನಾನು ಹೇಳ್ತೀನಿ ಇದೊಂದು ದೊಡ್ಡ ಬೋರ್ಡ್, ಬಹಳಷ್ಟು ದೊಡ್ಡ ಬೋರ್ಡ್ ಇವತ್ತು. ಆ ದೊಡ್ಡ ಬೋರ್ಡ್ ಅಲ್ಲಿ ನೂರಾರು ಮಂದಿ ಇಂಜಿನಿಯರ್ಗಳು, ಚೀಫ್ ಇಂಜಿನಿಯರ್ಗಳು ಎಲ್ಲರಿಗೂ ಕೂಡ ಇವತ್ತು ಈ ರೀತಿ ಆಗಿದೆ ಅಂದ್ರೆ ಎಲ್ಲ ಒಂದು ಕಡೆ ಅವ್ರು ನೆಗ್ಲಿಜೆನ್ಸ್ ಅಂತೇಳಿ ನಾನು ಹೇಳ್ಬೇಕಾಗುತ್ತೆ. ಒಂದು ಕಡೆ ನೆಗ್ಲಿಜೆನ್ಸ್ ಜೊತೆ ಮೇಂಟೈನ್ ಮಾಡಬೇಕಾಗಿತ್ತು. ಅಂದ್ರೆ ಇತಿಹಾಸ ಒಂದು 20-70 ವರ್ಷಗಳ ಇತಿಹಾಸ, 70 ವರ್ಷದ ಇತಿಹಾಸದಂತ ಈ ಡ್ಯಾಮ್ಗೆ ಸ್ವಲ್ಪ ಮೇಂಟೆನೆನ್ಸ್ ಅಂತ ಪ್ರತಿ ವರ್ಷ ಮಾಡಬೇಕಾಗಿದೆ ಅಂತ ವಿಷಯಗಳು ಕೂಡ ನಾವು ನೋಡಿದ್ದೀವಿ. ಅದಕ್ಕೋಸ್ಕರವಾಗಿ ಇವತ್ತು ಮುಂದೆ ಇವತ್ತು ನಮ್ಮ ಈ ಭಾಗದಲ್ಲಿದ್ದಂಥ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥವ್ರು, ಜೊತೆ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿದ್ದಂಥ ಜನರು ನಾವೆಲ್ಲರೂ ಕೂಡ ಹೋದ ಮೇಲೆ ಒಂದು ರೀತಿ ಬಹಳಷ್ಟು ಈ ಭಾಗದಲ್ಲಿದ್ದಂಥ ರೈತರು, ಅದು ಬಲದಂಡೆ ಆಗಿರ್ಬೋದು, ಎಡದಂಡೆ ಭಾಗದ ರೈತರಾಗಿರ್ಬೋದು, ಬಹಳಷ್ಟು ನೋವನ್ನು ಕೂಡ ಕಂಡಿದ್ದಾರೆ. ಹಾಗಾಗಿ ಇಲ್ಲಿ ಸರ್ಕಾರ ಹೌದು, ಜೊತೆಲಿ ಅಧಿಕಾರಿಗಳು ತಪ್ಪ, ಸರ್ಕಾರಗಳು ತಪ್ಪ ಅನ್ನೋಂಥ ಹುಡುಕಾಟಕ್ಕೆ ನಾನು ಹೋಗೋದಿಲ್ಲ. ಯಾಕಂದ್ರೆ ಇದನ್ನ ಮೊದಲನೇದಾಗಿ ಗೇಟ್ ಅದನ್ನ ತಕ್ಷಣವೇ ಮಾಡಬೇಕು.